ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಎದ್ದು ಗೌರಮ್ಮಂಗೆ ನಮಸ್ಕಾರ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಹೇಗೆ ರೆಡಿ ಆಗಿದ್ದೀವಿ ಅಂತ ಕನ್ನಡಿಲಿ ನೋಡ್ಕೊಳ್ಳೋದೇ ಒಂದು ಚಂದ. ಮಿಂಚು ಮಲಗಿದ್ಲು. ಊರಲ್ಲಿ ಗಣೇಶ ಪೂಜೆಗೆ ತಯಾರಿ ನಡೆಸಿ ಪೂಜೆಗೆ ಜಾಗಂಟೆ ಹೊಡಿತಿದ್ದಂಗೆ ಮಿಂಚು ಹೇಳೋದ್ರೊಳಗೆ ಪೂಜೆ ಮುಗಿಸಿ ಬರೋಣ ಅಂತ ನಾನು ಅಕ್ಕ ಹೊರಟ್ವಿ. ಗಣೇಶ ಕೂರಿಸೋದು ನಮ್ಮಮ್ಮನ ಮನೆ ಎದುರು ಇರೋ, ನಾನು ಹೋಗ್ತಿದ್ದ ಅಂಗನವಾಡಿಲಿ. ಪೂಜೆ ಆಲ್ರೆಡಿ ಶುರುವಾಗಿತ್ತು. ಪೂಜೆಗೆ ಬಂದಿದ್ದ ಊರಿನವರೆಲ್ಲ ಮಾತಾಡಿಸಿ ಮಂಗಳಾರತಿ ಆಗ್ತಿದ್ದಂಗೆ ನನ್ನ ತಮ್ಮ ನಿನ್ನ ಮಗಳು ಎದ್ದಿದ್ದಾಳೆ ಬಾ ಅಂತ ಕರೆಯೋಕೆ ಶುರು ಮಾಡ್ದ. ಪೂಜೆ ನಡೀತಾನೆ ಇತ್ತು. ನಾನು ಮನೆಗೆ ಬಂದೆ. ನಿದ್ದೆ ಮಾಡಿ ಎದ್ದ ನನ್ನ ಮಗಳು ಮಿಂಚುನ ರೆಡಿ ಮಾಡಿ ಅವಳಿಗೆ ಫುಡ್ ತಿನ್ನಿಸ್ಕೊಂಡು ಅವಳಿಗೂ ಗಣೇಶನನ್ನು ತೋರಿಸ್ತೀನಿ ಅಂತ ಗಣೇಶನ ಹತ್ರ ಕರ್ಕೊಂಬಂದೆ. ಅಲ್ಲೇ ಫೋಟೋ ತೆಗೆಸ್ಕೊಂಡು ಅಲ್ಲಿಗೆ ಬಂದಿದ್ದ ಮಕ್ಕಳನ್ನೆಲ್ಲ ಮಿಂಚುಗೆ ಪರಿಚಯ ಮಾಡಿಕೊಟ್ಟೆ. ಸದ್ಯ ಮಕ್ಕಳು ನೋಡಿದ ಮಿಂಚು ಸೈಲೆಂಟ್ ಆಗಿದ್ಲು. ಸ್ವಲ್ಪ ಟೈಮು ಅಲ್ಲೇ ಇದ್ದು ಪ್ರಸಾದ ಇಸ್ಕೊಂಡು ಮನೆ ಕಡೆ ಹೊರಟ್ವಿ. ಮನೆ ಕಡೆ ಬರ್ತಿದ್ದಂಗೆ ಅಮ್ಮ ಗಣೇಶನನ್ನು ನೋಡ್ಕೊಬರ್ತೀನಿ ಅಂತ ಹೋಗ್ತಾಯಿದ್ರು. ಅಲ್ಲೇ ರಸ್ತೆಯಲ್ಲಿ ಒಂದೆರಡು ಫೋಟೋ ಕ್ಯಾಪ್ಚರ್ ಮಾಡಿಕೊಂಡು ಮನೆ ಹತ್ರ ಇನ್ನೊಂದೆರಡು ಫೋಟೋ ಕ್ಯಾಪ್ಚರ್ ಮಾಡಿ ಒಳಗೆ ಬರ್ತಿದ್ದಂಗೆ ಅಪ್ಪಾಜಿ ಗೌರಮ್ಮನ ಬಿಡೋಕ್ಕೆ ತಯಾರಿ ಮಾಡ್ಕೊತಾ ಇದ್ರು. ಅವ್ರನ್ನೂ ಕರ್ಕೊಂಡು ಇನ್ನೊಂದೆರಡು ಫೋಟೋಗಳನ್ನು ಮತ್ತೆ ಕ್ಯಾಪ್ಚರ್ ಮಾಡಿದ್ವಿ. ಮನೆಗೆ ಬರ್ತಿದ್ದಂಗೆ ನನ್ನ ಮಗಳು ಆಟ ಆಡೋಕ್ಕೆ ಶುರು ಮಾಡಿಕೊಂಡ್ಳು. ಪೂಜೆ ಮುಗಿಸಿ ಬರೋದ್ರೊಳಗೆ ಮಧ್ಯಾಹ್ನ ಆಗಿದ್ದರಿಂದ ಕೈಯಲ್ಲಿದ್ದ ಪ್ರಸಾದ ತಿಂದು ಊಟ ಮಾಡಿದ್ವಿ. ಊಟ ಮುಗಿಸೋದ್ರೊಳಗೆ ಶುರುವಾದ ಮಳೆ ಗೌರಮ್ಮನ ಕಳ್ಸೋಕ್ಕೆ ಅವಕಾಶನೇ ಕೊಡ್ತಾ ಇರಲಿಲ್ಲ. ಒಂದು ವಿಚಾರ ಹೇಳಲೇಬೇಕು. ಗೌರಮ್ಮಂಗೆ ಸೀರೆ ಉಡಿಸಿ ಎಷ್ಟೇ ಒಡವೆ ತೊಡಿಸಿದ್ರು ಅಲಂಕಾರ ಭೂಷಿತಳಾಗಿ ಕಾಣಬೇಕು ಅಂದರೆ ಹೂಗಳು ಬೇಕು. ಡೇರೆ ಹೂವು, ಮದರಂಗಿ ಹೂವು, ಗೌರಿ ಹೂವು, ಬೆಣ್ಣೆಟೆ ಹೂವು ಇವೆಲ್ಲ ಗೌರಿಗೆ ತುಂಬ ಪ್ರಿಯವಾದ ಹೂವು ಅಂತ ಇಲ್ಲಿ ಮಲೆನಾಡಿಗರ ನಂಬಿಕೆ. ಎಷ್ಟೇ ಹೊತ್ತಾದರೂ ಮಳೆ ಬಿಡದಿದ್ರಿಂದ ಗೌರಮ್ಮನ ಬಿಡೋದನ್ನ ನಾನು ಮಿಂಚು ದೂರದಲ್ಲೇ ನಿಂತು ನೋಡಿದ್ವಿ. ಗೌರಮ್ಮನ ಬಿಟ್ಟು ಗಂಗಮ್ಮನ ಕರ್ಕೊಂಬಂದರು. ತೆಪ್ಪವನ್ನು ಮಾಡಿ ಗೌರಮ್ಮನ ಅದರ ಒಳಗೆ ಕೂರಿಸಿ ಹಳ್ಳದಲ್ಲಿ ಬಿಟ್ಟು ಬರೋದು ಇಲ್ಲಿಯ ನಂಬಿಕೆ. ಗೌರಮ್ಮನ ಕಳಿಸಿ ಗಂಗಮ್ಮನ ತಂದು ಅವಳಿಗೆ ಪೂಜೆ ನೈವೇದ್ಯ ಕೊಟ್ಟು ಮರುದಿನ ಅವಳನ್ನು ಕಳಿಸೋದು ಇಲ್ಲಿಯ ಪದ್ಧತಿ. ಮಳೆ ಬಿಡದೆ ಇರೋದ್ರಿಂದ ಗಣಪತಿ ಬಿಡೋದನ್ನ ನಾವು ಮಿಸ್ ಮಾಡ್ಕೊಂಡ್ವಿ. ಇದಾಗಿತ್ತು ನನ್ನ ದಿನಚರಿ. ಧನ್ಯವಾದಗಳು.